ಕೇವಲ ಪರಿಹಾರದ ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಏನು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಈಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ಒಂದು ನಾವು ಅಧಿಕಾರಕ್ಕೆ ಬರೋ ಮುಂಚೆ ನಾವು ರೈತ ಪರ ಸರ್ಕಾರ ಅಂತ ಹೇಳ್ತಿದ್ರು, ಈಗ ಸಚಿವರ ಮಾತು ಎಷ್ಟು ಮಟ್ಟಿಗೆ ಸರಿ ಸರ್? ಸಚಿವರು ಇಡೀ ಸರ್ಕಾರ ರೈತರ ವಿರುದ್ಧವಾಗಿ ಅಹಂಕಾರದ ದುರಾಂಕಾರದ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಶಿವಾನಂದ ಪಾಟೀಲ್ ಅವರು ಫಸ್ಟ್ ಟೈಮ್ ಅಲ್ಲ, ಹಿಂದೆನೂ ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ದುಡ್ಡುಗೋಸ್ಕರ ಮಾಡ್ಕೊಂತಾರೆ ಅಂತ ಹೇಳಿದರು. ಈಗ ಬರಗಾಲ ಬರಲಿ ಅಂತಾರೆ. ಯಾವ ರೈತ, ಅನ್ನ ಕೊಡುವಂಥ ರೈತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾನೆ. ಬರಗಾಲದಲ್ಲಿ ಅವ್ರು ಸಿಗೋದು ಅವರು 10,000 20,000 ಅಷ್ಟೇ ದುಡ್ಡು ಸಿಗೋದು ಅವ್ರಿಗೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ 10,000ಕ್ಕೋಸ್ಕರ ರೈತ ಕಾಯ್ತಾ ಇರ್ತಾನೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ, ಸರ್ಕಾರಕ್ಕೆ? ರೈತರಿಗೆ ಬರಗಾಲದ ಪರಿಹಾರ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ನಾನು ಕಂದಾಯ ಸಚಿವನಾಗಿದ್ದಾಗ ಬರಗಾಲದಲ್ಲಿ ಏನು ಅವ್ರಿಗೆ NDRF ರೂಲ್ಸ್ ಪ್ರಕಾರ ಏನು ಕೊಡಬೇಕು ಅದಕ್ಕೆ ಡಬಲ್ ಕೊಟ್ಟಿದ್ದೆ. ನಾನು ಒಂದೇ ತಿಂಗಳಲ್ಲಿ ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ನಾನು ಕಾಯಲಿಲ್ಲ. ನಮ್ಮ ಸರ್ಕಾರದ ಖಜಾನೆ ಹಣದಿಂದ ದುಡ್ಡು ಕೊಟ್ಟಿದ್ದೀನಿ. ಇವ್ರಿಗೇನು ದಾಡಿಯಾಗಿದೆ ಕೊಡೋಕ್ಕೆ? ದುಡ್ಡು ಕೊಡ್ತಾ ಇಲ್ಲ. ರೈತರನ್ನ ಒಂದು ಕಡೆ ಅವಹೇಳನ ಮಾಡ್ತಾ ಇದ್ದಾರೆ. ಮತ್ತು ಕೃಷ್ಣಾ ನದಿ ನೀರು ಫ್ರೀಯಾಗಿ ಕೊಡ್ತಾರೆ, ಇವ್ರಿಗೇನಾಗಿದೆ ಅನ್ನೋ ರೀತಿ ಮಾತಾಡ್ತಾರೆ. ಅಂದರೆ ಈ ಸರ್ಕಾರ ದುರಾಂಕಾರ. ನಾವು 335 ಸ್ಥಾನ ಗೆದ್ದಿದ್ದೀರಿ, ನಮ್ಮನ್ನು ಯಾರು ಏನು ಮಾಡ್ತಾರೆ ಅನ್ನೋ ಒಂದು ದುರಾಂಕಾರದಿಂದ ಈ ಥರ ಮಾತುಗಳಾಡ್ತಾ ಇದ್ದಾರೆ. ನನಗನ್ಸುತ್ತೆ ಈ ರೈತರನ್ನು ಈ ಥರ ಕೀಳು ಮಟ್ಟಕ್ಕೆ ಕಂಡಿರೋವಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ನಿಮಿಷನೂ ಕೂಡ ಅಧಿಕಾರದಲ್ಲಿರೋವಂಥ ಅವಶ್ಯಕತೆ ಇಲ್ಲ. ನೈತಿಕ ಇದಕ್ಕೆ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರನೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ. BJP ಇದನ್ನು ಯಾವ ರೀತಿ ಪ್ರತಿಭಟಿಸುತ್ತೆ ಸರ್? ಈಗಾಗಲೇ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ರೈತರ ಸಾಲ ಮನ್ನಾ ಮಾಡಬೇಕು, ಇವೆಲ್ಲ ನಮ್ಮದು ಪ್ರತಿಭಟನೆಯಲ್ಲಿದೆ. ನಾವು ಕೂಡ ಇದನ್ನು ಹೋರಾಟವಾಗಿ ತೆಗೆದುಕೊಳ್ತೀವಿ. ಇದಿಷ್ಟು ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಈ ಬಗ್ಗೆ ರೈತರು ಕೂಡ ಒಂದು ಹೇಳಿಕೆಗಳನ್ನ ವಿರುದ್ಧ ಮುಂದೆ ಬಂದು ಪ್ರತಿಭಟನೆ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಆರ್ ಅಶೋಕ್ ಕೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಮಧು ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಚಿಕ್ಕಮಗಳೂರು. ಇದು ನಿಮ್ಮ ಶಕ್ತಿ.